ಚೆನ್ನೈಯನ್ನು ಕೊಂಡುಕೊಂಡಿದ್ದು ವಿಜಯನಗರದ ಅರಸರಿಂದ. ಚೆನ್ನಪುರಿ ಅಂತ ಹೇಳಿ ಊರ ಹಳೆ ಹೆಸರು. ಅದನ್ನ ಕೊಂಡುಕೊಂತಾರೆ. 7.5 ಲಕ್ಷ ಗ್ರಾಮಗಳಲ್ಲಿ ಇದೆ ಅಂತ ಒಂದು ಲೆಕ್ಕ ಅವ್ರದ್ದು. ಅಷ್ಟು ರೆವಿನ್ಯೂ ಬರ್ತಾ ಇತ್ತು. ಅದೇನೇ ಕರ್ನಾಟಕ ರಾಜ್ಯ ಅಂದ್ರೆ. ಕುಂತಲ ಮತ್ತು ಕರ್ನಾಟಕ ಅನ್ನೋದು ಅಭಿನ್ನ, ಒಂದಕ್ಕೊಂದು ಪರ್ಯಾಯವಾಗಿ ಬಳಸ್ಕೊಂಡಿದ್ದಾರೆ. ಅನೇಕ ಇಲ್ಲಿ ವಿಜಯನಗರ ಶಾಸನಗಳಲ್ಲಿ ಕೂಡ ಕುಂತಲದಲ್ಲಿ ಕರ್ನಾಟಕ ಇದೆ ಅಂತ ಒಂದು ಶಾಸನದಲ್ಲಿ ಇದ್ರೆ, ಕರ್ನಾಟಕದಲ್ಲಿ ಕುಂತಲ ಇದೆ ಅಂತೆಲ್ಲ ಇದೆ. ಶಿಂಗಿದುರ್ಗ ಗಂಗರ್ ಕೊಟ್ಟಿದ್ರು, ಗಂಗರಿತ್ತು. ಅದು ಪಾಂಡ್ಯರು ಬಂದು ಕುತ್ಕೊಳ್ತಾರೆ, ಇವ್ರನ್ನ ಓಡಿಸ್ತಾರೆ ಅವಾಗ. ಹಂಗೆ ಸೊ ನಮ್ಮಲ್ಲಾದ್ರೆ ಅಟ್ಲೀಸ್ಟ್ ತುಂಬಾ ಹಿಂಗ್ ಬಂದ್ರಲ್ಲ ಆತರ ಎಲ್ಲರೂ ಎಲ್ಲಾ ಕಡೆನೂ ಇದ್ರು. ಹೌದು. ನಮ್ಮಲ್ಲಿ ಏನು ಮದಕರಿ ನಾಯಿಗೆ, ಚಿತ್ರದುರ್ಗ ಇದೇ ತರಾನೇ ಅಲ್ಲೂ ಇದೆ. ಎಲ್ಲ ಕಡೆ ಇಡೀ ದಕ್ಷಿಣ ಭಾರತದಲ್ಲಿ ಈ ತರ ಬೇರೆ ಬೇರೆ ಮೈನರ್ ಡೈನೆಸ್ಟಿಗಳು ಬೇಕಾದಷ್ಟು ಚೆನ್ನಾಗಿತ್ತು. ವಿಜಯನಗರ ಆದ್ಮೇಲೆ, ವಿಜಯನಗರ ನಂತರವೂ ಹೋಯ್ತು. ಬ್ರಿಟಿಷರ ಕಾಲದಲ್ಲಿ ಅವ್ರು ಹೋಗೋದಕ್ಕೆ ಮೊದಲು ಅವ್ರನ್ನ ಫೇಸ್ ಮಾಡಿನೇ ಅವ್ರು ಹೋಗ್ಬೇಕಾಗಿತ್ತು. ಅದಿದೆ, ಏನು ವ್ಯತ್ಯಾಸನೇ ಇರಲಿಲ್ಲ. ಅಂದ್ರೆ ನಾನೇನು ಕೇಳಿದ್ರೆ ಈ ಕಡೆಯವರೆಗೂ ನಮ್ಗೆ ಸ್ವಲ್ಪ ಈಗ ಅವ್ರು ಮೈಸೂರ್ನ ಗೆಲ್ಲೋವರೆಗೂ ಅವ್ರು ಇಂಡಿಯಾ ಗೆಲ್ಲಕ್ ಆಗಿರಲ್ವಲ್ಲ ಬ್ರಿಟಿಷರು. ಏನು ಇಲ್ಲ, ಅಲ್ಲಿವರೆಗೂ ಕೋಲ್ಕತ್ತಾದಿಂದ ರೂಲ್ ಮಾಡ್ತಾ ಇರ್ತಾರೆ. ಕತ್ತಾ ರೂಲ್ ಮಾಡಿದ್ರು. ಆಮೇಲೆ ಚೆನ್ನೈ ಹಿಡ್ಕೊಂಡ್ರು, ಮದ್ರಾಸಿಗೆ ಬಂದ್ರು. ಅವರು ಸೀ ಕೋಸ್ಟ್ಗಳಲ್ಲಿ ಬಿಸ್ನೆಸ್ ನೋಡ್ತಾನೆ. ಅವರು ಬಂದಿದ್ದು ಕಂಪನಿ ಸರ್ಕಾರ, ಕಂಪನಿಯವರು ಬಿಸ್ನೆಸ್ ಮಾಡೋದಕ್ಕೆ ಬೇಕಾದ ಸೀ ಕೋಸ್ಟ್ಗಳನ್ನು ಹಿಡ್ಕೊಂಡ್ರು. ಚೆನ್ನೈಯನ್ನು ಕೊಂಡುಕೊಂಡಿದ್ದು ವಿಜಯನಗರದ ಅರಸರಿಂದ. ಚೆನ್ನಪುರಿ ಅಂತ ಹೇಳಿ ಊರ ಹಳೆ ಹೆಸರು. ಅದನ್ನ ಕೊಂಡುಕೊಂತಾರೆ. ಅದೆಲ್ಲಿ ದಾಖಲೆ ಆಗಿದೆ ಸರ್? ಇದೆ. ಬ್ರಿಟಿಷರು ಚೆನ್ನಪುರಿಯನ್ನ ಕೊಂಡುಕೊಂಡ್ರು. ವಿಜಯನಗರದ ಚಂದ್ರಗಿರಿಯಲ್ಲಿ ಅವರು ಆಡಳಿತ, ಅಗ್ರಿಮೆಂಟ್ ಎಲ್ಲ ಆಗ್ತದೆ. ಬ್ರಿಟಿಷರ್ ಪೀರಿಯಡ್ಗೂ ಅವ್ರು ಇರ್ತಾರೆ. ಬ್ರಿಟಿಷರ್ ಪೀರಿಯಡ್ಗೂ ವಿಜಯನಗರದವ್ರು ಇರ್ತಾರಲ್ಲ, ಹಾಗಾಗಿ ಇರ್ತಾರೆ ಎಲ್ಲ ಕಡೆ. ಅವರು ಹಂಗೆ ಸೇರ್ಕೊಂಡು ಸಾಮಾನ್ಯವಾಗಿ ಅವ್ರಿಗೇನು ಬಿಸ್ನೆಸ್ಗೆ ಬಂದವರಲ್ವಾ ಸೈನ್ಯ. ಆಮೇಲೆ ಅವರ ಸ್ವರಕ್ಷಣೆಗೆ ಒಂದು ಸೈನ್ಯ ಸಣ್ಣಗೆ ಇಟ್ಕೊಂಡ್ರು. ಸಣ್ಣ ಪುಟ್ಟ ಸುತ್ತಮುತ್ತ ಇದ್ದ ಜನಗಳು ಅಷ್ಟು ವೀಕ್ ಆಗಿದ್ದಾಗ ಅವ್ರನ್ನ ಆಕ್ರಮಣ ಮಾಡ್ಕೊತಾ ಹೋದ್ರು. ಆಮೇಲೆ ಇನ್ನೂ ಹೆಚ್ಚು ಪ್ರಬಲರಾದರು. ಅವ್ರಿಗೆ ಆಧುನಿಕ ಯುದ್ಧೋಪಕರಣಗಳ ಪರಿಚಯ ಇದ್ದಿದ್ದರಿಂದ ಅದನ್ನು ಡೆವಲಪ್ ಮಾಡಿಕೊಂಡು ಏನೇನೋ ಈ ಥರನೇ ಸ್ವಲ್ಪ ನ್ಯಾಯವಾಗಿ, ಸ್ವಲ್ಪ ಅನ್ಯಾಯವಾಗಿ, ಸ್ವಲ್ಪ ಹಿಡಿತ ತಗೊಳ್ಳೋದು. ಆಮೇಲೆ ಯಾವುದ್ಯಾವುದೋ ಲೆಕ್ಕ, ಮಕ್ಕಳಾಗದ ಹೋದ್ರೆ ರಾಜ್ಯನೇ ನಮ್ದು ಅನ್ನೋದು, ಹಿಂಗೆ ಏನೇನೋ ರೂಲ್ಸ್ಗಳು ಮಾಡ್ಕೊಂಡು ಬಂದ್ರು. ಅಂದ್ರೆ ಸಣ್ಣಕ್ಕೆ ಬಂದವರು, ಅವ್ರಿಗೆ ಬಿಸ್ನೆಸ್ಗೆ ಬಂದು ಜನ ಹಿಡಿತವನ್ನ ಸ್ವಲ್ಪ ವೀಕ್ನೆಸ್ಗಳನ್ನ ಇದು ಮಾಡ್ಬೋದು. ಅವ್ರಿಗೆ ಆ ವೀಕ್ನೆಸ್ ನಮ್ಮಲ್ಲಿ ಜನನೇ ಕೊಟ್ಟಲ್ಲ. ನಾಯಿಗಳ ತರ ಹಾಕ್ಬಿಟ್ರೆ ಸಾಕು, ಹೋಗಿ ಸಪೋರ್ಟ್ ಮಾಡೋ ಅಂತ ಜನಗಳು ಆ ಕಾಲದಲ್ಲೂ ಇದ್ದಾರೆ, ಈ ಕಾಲದಲ್ಲೂ ಇದ್ದಾರೆ. ಹಿಂಗಾಗಿ ನಮ್ಮನ್ನ ನಾವೇ ಹಾಳು ಮಾಡ್ಕೊಂಡಿದ್ದಷ್ಟೇ. ಈ ಭಾರತದ ಇತಿಹಾಸದಲ್ಲಿ ಇಂಥ ಲಕ್ಷಣಗಳೇ ಕಂಡುಬರೋದು. ಯಾರು ಒಂದಾಗದೇ ಇರೋದು ಒಂದು. ಆಮೇಲೆ ಅದರ ಯಾವುದೋ ಒಂದು ಗುಂಪು ಏನಕ್ಕೋ ಚಿಕ್ಕ ಆಸೆ ಪಟ್ಟು ಹೋಗೋ ಥರದಲ್ಲಿ ಹೋಗಿ ಅಲ್ಲಿ ಸೇರ್ಕೊಂಡು ಹಾಳು ಮಾಡೋದು. ಇದಕ್ಕೂ ಹಾಗೆ ಎಲ್ಲ ರಾಜಮನೆತನಗಳ ಇತಿಹಾಸದಲ್ಲೂ ಟಿಪ್ಪು ಸುಲ್ತಾನ್ ಕಥೆಯನ್ನು ತಗೊಂಡ್ರೆ ಎಲ್ಲರಲ್ಲೂ ನಮ್ಗೆ ನಮಕ್ ಕರಾಮಗಳ ಲೆಕ್ಕ ಸಿಗ್ತದೆ. ಟಿಪ್ಪು ಸುಲ್ತಾನ್ ಇದ್ರಲ್ಲೇ ಮೀರ್ ಸಾದಕ್. ಹೌದು. ಹಿಂಗೆ ಎಲ್ಲದರಲ್ಲೂ ಇದು ಒಂದು ರೀತಿಯಲ್ಲಿ ಇದಾಗ್ತದೆ. ನಂಬಿಕೆ ದ್ರೋಹ. ನಮ್ ರಾಷ್ಟ್ರಕೂಟರ ಕಾಲದಲ್ಲಿ ಏನ್ ಬಳಸಿದ್ದಾರೆ ಸರ್? ಹಾಗಾದ್ರೆ ಅವ್ರ ಸಾಮ್ರಾಜ್ಯನ ರಾಷ್ಟ್ರಕೂಟ ಅಂತಾನೆ ಬಳಸಿದ್ದಾರೆ. ರಾಷ್ಟ್ರಕೂಟ ಅನ್ನೋದಕ್ಕಿಂತ ಹೆಚ್ಚಿಗೆ ಕುಂತಳ ಸಪ್ತಾರ್ಧ ಲಕ್ಷ ಅಂತ ಕರೆದವರು. ಕುಂತಲ ಸಪ್ತಾರ್ಧ ಲಕ್ಷ, 7.5 ಲಕ್ಷ ಆಗುದು ಭೂಮಿ. ಆಮೇಲೆ ಕೆಲವು ಶಾಸನಗಳಲ್ಲಿ ರಟ್ಟವಾಡಿ ಸಪ್ತಾರ್ಧ ಲಕ್ಷ ಅಂತ ಕರೆದವರು. ರಟ್ಟವಾಡಿ ಅಂತ ಕರೆದವ್ರೆ. ಆಮೇಲೆ 7.5 ಲಕ್ಷ ಗ್ರಾಮಗಳಲ್ಲಿ ಇದೆ ಅಂತ ಒಂದು ಲೆಕ್ಕ ಅವ್ರದ್ದು. ಅಷ್ಟು ರೆವಿನ್ಯೂ ಬರ್ತಾ ಇತ್ತು. ಅದೇನೇ ಕರ್ನಾಟಕ ರಾಜ್ಯ ಅಂದ್ರೆ. ಯಾರಾದ್ರೂ ಕರ್ನಾಟಕ ರಾಜ್ಯ ಸಪ್ತಾರ್ಧ ಲಕ್ಷ, ಕುಂತಲ ಸಪ್ತಾರ್ಧ ಲಕ್ಷ. ಕುಂತಲ ಮತ್ತು ಜಿಯೋಗ್ರಫಿಕಲ್ ನೇಮ್. ಕುಂತಲ ಮತ್ತು ಕರ್ನಾಟಕ ಅನ್ನೋದು ಅಭಿನ್ನ, ಒಂದಕ್ಕೊಂದು ಪರ್ಯಾಯವಾಗಿ ಬಳಸ್ಕೊಂಡಿದ್ದಾರೆ. ಅನೇಕ ವಿಜಯನಗರ ಶಾಸನಗಳಲ್ಲಿ ಕೂಡ
ಕುಂತಲದಲ್ಲಿ ಕರ್ನಾಟಕ ಇದೆ ಅಂತ ಒಂದು ಶಾಸನದಲ್ಲಿ ಇದ್ರೆ, ಕರ್ನಾಟಕದಲ್ಲಿ ಕುಂತಲ ಇದೆ ಅಂತೆಲ್ಲ ಇದೆ. ಜಿಯೋಗ್ರಫಿಕಲಿ ಈ ಜಾಗನ ಒಟ್ಟಲ್ಲಿ ಕುಂತಲ ಅನ್ನೋದು ಕರ್ನಾಟಕಕ್ಕಿಂತ ಕುಂತಲ ಅಂದ್ರೆ ಏನ್ ಅರ್ಥ ಬರುತ್ತೆ? ಅದು ಕೂದಲಲ್ವಾ? ಕೂದ್ಲೇನಾ? ಕೇಶ ರಾಶಿ. ಇಲ್ಲಿ ಬೇರೆ ಏನ್ ಹೆಸರು ಬರಲ್ಲ ಸರ್? ಇದೆ ಇದು. ಸೊ ಈಗ ರಾಷ್ಟ್ರಕೂಟರದ್ದು ಕೆಲವೊಮ್ಮೊಮ್ಮೆ ಬೇರೆಯವರು ಯಾರ್ಯಾರು ಕ್ಲೈಮ್ ಮಾಡಕ್ ಬರ್ತಾರಲ್ಲ ಸರ್, ಅದು ಹೆಂಗೆ? ಈಗ ಇಲ್ಲ, ರಾಷ್ಟ್ರಕೂಟರಲ್ಲಿ ಅವರ ಅಧೀನದಲ್ಲೇ ಇದ್ದಂತ ಚಾಲುಕ್ಯ ವಂಶದವರೇ ಪ್ರಬಲರಾಗಿ ರಾಷ್ಟ್ರಕೂಟರು ಸೋಲಿಸಿ ಕಲ್ಯಾಣ ಚಾಲುಕ್ಯರು ಅಷ್ಟೇ. ಆತರ ಅದೂ ದೊಡ್ಡ ವಿಸ್ತಾರವಾದ ರಾಜ್ಯನೇ. ಕರೆಕ್ಟ್. ಬಾದಾಮಿ ಚಾಲುಕ್ಯರದು ದೊಡ್ಡ ರಾಜ್ಯ. ಹೌದು. ಅಂದ್ರೆ ನಮ್ಮ ಗಂಗಾ ಮತ್ತು ಕದಂಬರ ರಾಜ್ಯಗಳು ಎರಡು ಭಾಗ ಅಷ್ಟೇ, ಒಂದು ದಕ್ಷಿಣ ಒಂದು ಉತ್ತರ ಇತ್ತು. ಎರಡಿತ್ತು. ಬಟ್ ಬಾದಾಮಿ ಚಾಲುಕ್ಯರು ಏನ್ ಮಾಡ್ಬಿಟ್ರು, ದೊಡ್ಡ ರಾಜ್ಯ ಮಾಡಿದ್ರು. ಬಾದಾಮಿ ಚಾಲುಕ್ಯರ 100ರಲ್ಲಿ ನಮ್ ಗಂಗರು ಬಂದ್ರು. ಕದಂಬರಂತೂ ಒಳಗಡೆನೆ ಸೇರ್ಕೊಂಡ್ಬಿಟ್ರು, ಅವ್ರು ನಾಶನೇ ಆಗೋದು ಒಳಗಡೆ. ಆದ್ರೂ ಅವ್ರು ಮಾಡ್ಲಿಕ್ಕೆ ಕೆಲವರು ಇದ್ರು. ಕದಂಬರು ಮಾತ್ರ ಇವರು ಸಪೋರ್ಟ್ ಆಗಿ ನಿಂತ್ಕೊಂಡು. ಅದೇ ಈಗ ನೋಡಿ, ನಮ್ಗೆ ಕದಂಬರು ತುಂಬಾ ಬೇಗ ಎಂಡ್ ಆದ್ರೂನು 1200ವರೆಗೂ ನಮಗೆ ಸಿಗ್ತಾರೆ. ಬಟ್ ಬೇರೆಯವ್ರು ಯಾರು ಯಾಕೆ ಅಷ್ಟು ಸಿಗಲ್ಲ? ಕೆಲವರು ಸಿಗ್ತಾರೆ, ಗಂಗರು ಕೂಡ ಸಿಗ್ತಾರೆ, ಕೆಲವರು ಸಿಗ್ತಾರೆ. ಗಂಗರು ಕೂಡ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಸಿಗ್ತಾರೆ ಮೋಸ್ಟ್ಲಿ. ಆಮೇಲೆ ಎಂಡ್ ಆಗಕ್ಕೆ ಅಂದ್ರೆ ಅವ್ರನ್ನ ಯಾರು ಗುರುತಿಸೋರು ಇಲ್ಲದೆ ಸೋದಲ್ಲ. ಅವರು ಎಷ್ಟೋ ಸಾರಿ ಏನಾಗ್ತದೆ, ಅವ್ರಿಗೆ ಅಧೀನವಾಗಿದ್ದು ಜೈ ಅನ್ಕೊಂಡಿದ್ರೆ ಮಡ್ಕೊಂತಾರೆ. ಸ್ವಲ್ಪ ರೆಬಲ್ ಆದ್ರೆ ಏನ್ ಮಾಡ್ತಾರೆ, ಗೆಟ್ ಔಟ್ ಅಂತಾರೆ. ಇವ್ರು ಸ್ವಲ್ಪ ರೆಬಲ್ ಆಗಿರ್ಬೇಕು. ಇವ್ರು ರೆಬಲ್ ಆಗಿದ್ದಕ್ಕೆ ಅಲ್ಲಿ ತಂದು ಪಾಂಡಿಸ್ಕೊಂತಾರೆ. ಎಲ್ಲಿ? ಇದರಲ್ಲಿ ಉಚ್ಚಂಗಿದುರ್ಗದಲ್ಲಿ. ಹೌದಾ? ಉಚ್ಚಂಗಿದುರ್ಗ ಗಂಗರ್ ಕೊಟ್ಟಿದ್ರು, ಗಂಗರಿತ್ತು. ಅದು ಪಾಂಡ್ಯರು ಬಂದು ಕುತ್ಕೊಳ್ತಾರೆ, ಇವ್ರನ್ನ ಓಡಿಸ್ತಾರೆ. ಅವಾಗ ಹೀಗೆ ಕೊನೆಯಲ್ಲಿ ಅಂದ್ರೆ ಅಲ್ಲಲ್ಲ, ಅದು ಕಲ್ಯಾಣಿ ಚಾಲುಕ್ಯರು ಮಾಡ್ತಾರೆ. ಹೌದು. ಸೊ ಈಗ ಹೊಯ್ಸಳರು ಪಾಂಡ್ಯರ ಸಪೋರ್ಟ್ ತಗೊಂಡು ಚೋಳರು, ಆ ಪಾಂಡ್ಯರಲ್ಲ, ಇಲ್ಲಿ ಬೇರೆ ಉಚ್ಚಂಗಿ ಪಾಂಡ್ಯರು. ಕಲ್ಯಾಣಿ ಚಾಲುಕ್ಯರು ಉಚ್ಚಂಗಿ ಪಾಂಡ್ಯರಲ್ಲಿ ಒಬ್ಬ ವ್ಯಕ್ತಿನಲ್ಲಿ ಕುಂಡ್ರಿಸ್ಬಿಟ್ಟು ಈ ಗಂಗಾ ವಂಶೀಯರನ್ನ ಖಾಲಿ ಮಾಡ್ತಾರೆ. ಗಂಗರು ಅದಕ್ಕೆ ಮೊದಲೇನೆ ಇವ್ರ ಚೋಳರಿಂದ ಉತ್ತರಕ್ಕೆ ನೂಕಲ್ಪಟ್ಟಿರ್ತಾರೆ. ಕೆಲವರು ತೀರಾ ಈಲ್ಡಾಗಿ ಹೋಗ್ತಾರೆ, ಕೆಲವು ಉಳಿದವರು ಕಲ್ಯಾಣ ಚಾಲುಕ್ಯರಲ್ಲಿ ಇದ್ರು, ಸಾಮಂತರಾಗಿದ್ರು. ಈ ನೀವ್ ಹೇಳ್ದಾಗ ಈಗ ನಾವು ಚೋಳರು ಅಂದ್ರೆ ಹೊರಗಡೆ ಎಲ್ಲ ಆಳಿದ್ರು ಅಂತ ನಾವು ಮಾತಾಡೋದ್ವಲ್ಲ ಸರ್, ಕೋಸ್ಟಲ್ ಇಂದ ಆಚೆ ಎಲ್ಲ ಹೋಗಿದ್ರು ಚೋಳರು ಅಂತ. ಮತ್ತೆ ನೀವು ಹೇಳಿದ್ರಿ ಅದೇ ಚೋಳರ ಸಂತತಿನೂ ಕೂಡ ನಮ್ಮ ಚಾಳುಕ್ಯರಿಂದ ಬರುತ್ತೆ. ಕುಬ್ಜ ವಿಷ್ಣುವರ್ಧನ ಸೇರಿದ ವೆಂಗಿ ಮಂಡಲದ ಒಬ್ಬ ರಾಜನಿಗೆ ಚೋಳ ವಂಶದ ಒಬ್ಬ ಹೆಣ್ಮಗುನ ಕೊಟ್ಟಿರ್ತಾರೆ. ಆ ಮಗನೇ ಅವನು ಕುಲೋತ್ತುಂಗ. ಅಂದ್ರೆ ಅದರಿಂದಾಗಿ ಅವನ ವಂಶ ಬಂದು ಚಾಲುಕ್ಯನೇ ಆಗ್ತದೆ. ಕುಲೋತ್ತುಂಗ ಚೋಳ ಬಂದು ಚಾಳುಕ್ಯ ವಂಶದವನೇ ಆಗ್ತದೆ. ಅಷ್ಟೊತ್ತಿಗಾಗಲೇ ಚೋಳ ವಂಶದಲ್ಲಿ ಎಲ್ಲ ತೀರಾ ಹೀನಾಯ ಸ್ಥಿತಿಗೆ ಬಂದ್ಬಿಡ್ತಾರೆ. ಆ ಹೀನಾಯ ಸ್ಥಿತಿ ಮುಂದುವರೆದು 1216 ಅಂದ್ರೆ ವಿಷ್ಣುವರ್ಧನ ಕಾಲಕ್ಕೆ ಪೂರ್ತಿ ವೀಕ್ ಆಗೋಗ್ತಾರೆ. ಅವಾಗ ಅವರನ್ನ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಭೂಪ್ರದೇಶದಿಂದ ಅವರನ್ನ ಓಡಿಸಿ ಇವರೇ ಹೋಗಿ ತಮಿಳುನಾಡಿಗೆ ಕೂತ್ಕೊಳ್ತಾರೆ. ತಮಿಳುನಾಡಲ್ಲಿ ಸುಮಾರು 300-400 ವರ್ಷಗಳ ಕಾಲ ಹೊಯ್ಸಳರ ಆಡಳಿತ ನಡೀತಾರೆ. ಸುಮಾರು 1000ಕ್ಕೂ ಹೆಚ್ಚು ಶಾಸನಗಳಿವೆ ಅವರು ತಮಿಳುನಾಡಿಗೆ. ಅದು ಬೇರೆನೇ ಅಧ್ಯಯನ ಇದೆ. ಅವರು 1950ಕ್ಕಿಂತ ಹಿಂದೆನೇ ಅಲ್ಲಿನೇ ವಿದ್ವಾಂಸರು ಬರೆದಿದ್ದಾರೆ. ಈಗ ಅಷ್ಟು ಶಾಸನಗಳು ಯಾವ ಭಾಷೆಯಲ್ಲಿದೆ ಸರ್? ತಮಿಳುನಾಡಲ್ಲಿ ತಮಿಳಲ್ಲಿ ಇರ್ತವೆ. ಕನ್ನಡದಲ್ಲಿ ಏನಿಲ್ಲ. ಅಲ್ಲಿ ಒಂದೋ ಎರಡೋ ಇರ್ತವೆ, ಸಿಗುತ್ತೆ. ಕನ್ನಡ ಸಿಗ್ತದೆ, ಇಲ್ಲ ಅಂತಲ್ಲ. ಸಂಸ್ಕೃತ ಅಂಡ್ ತಮಿಳು ಅಲ್ಲಿರುವಂತದ್ದು. ಸಂಸ್ಕೃತ ಬಳಸೋವಾಗೆಲ್ಲ ಅಲ್ಲಿ ಈ ನಾಗರಿ ಲಿಪಿಗೆ ಬದಲು ಇದನ್ನು ಬಳಸ್ತಾರೆ, ಗ್ರಂಥಲಿಪಿ ಬಳಸ್ತಾರೆ. ಕನ್ನಡಕ್ಕೂ ಕೂಡ ಗ್ರಂಥಲಿಪಿ ಬಳಸ್ತಾರೆ. ಈ ಗ್ರಂಥಲಿಪಿ ಅಂದ್ರೆ ನಾವೇನಂತ ಕರೀಬಹುದು ಸರ್? ಹೆಂಗೆ? ಅಂದ್ರೆ ತಮಿಳುನಾಡಿನ ತಮಿಳು ಲಿಪಿಯಿಂದ ಸಂಸ್ಕೃತವನ್ನ ಓದ್ಲಿಕ್ಕಾಗ್ಲಿ ಬರೀಲಿಕ್ಕಾಗ್ಲಿ ಬರಲ್ಲ. ಲಿಪಿ ಬಹಳ ಕಡಿಮೆ ಇದೆ. ಅಲ್ಲೇನಾದ್ರು ಸಂಸ್ಕೃತ ಅಧ್ಯಯನ ಮಾಡ್ಬೇಕಾದ್ರೆ ಈ ಯಾವುದು ಗ್ರಂಥಲಿಪಿಯನ್ನ ಅಭ್ಯಾಸ ಮಾಡಲೇಬೇಕು. ಗ್ರಂಥಲಿಪಿ ಏನೂ ಇಲ್ಲ ನಮ್ಮ ಕನ್ನಡದಂತೆ ಅಥವಾ ಸಂಸ್ಕೃತದಂತೆ ಎಲ್ಲ 52 ಅಕ್ಷರಗಳಿರುವಂತ ಲಿಪಿ. ಧ್ವನಿಗಳದ್ರಲ್ಲಿದೆ. ಸುಲಭ ಆಗಿರುವಂತ ಲಿಪಿ ಅಂದ್ರೆ ನಮ್ಮ ಕನ್ನಡದಂತೆ ವಿದ್ವಾಂಸಗಳು ಕನ್ನಡದಂತೆ
ಅಲ್ಲ ಅದು ಅಲ್ಲಿನ ಆರಂಭ ಕಾಲದ ಶಾಸನಗಳು ನೀವು ನೋಡಿದ್ರೆ ಪಲ್ಲವರು ಶಾಸನ, ಪಲ್ಲವರು ಶಾಸನ ಗ್ರಂಥಲಿಪಿಯಲ್ಲಿ ಬಹಳ ಇವೆ. ಪಲ್ಲವರು ನೇರವಾಗಿ ತಮಿಳು ಅಲ್ಲ, ತಮಿಳು ಸಂಸ್ಕೃತನೂ ಅಲ್ಲ, ಅಲ್ಲಲ್ಲ, ಭಾಷೆ ಲಿಪಿ ಮೆರೆಸ್ಬೇಡಿ, ಲಿಪಿ ಮಾತ್ರ, ಲಿಪಿ ಮಾತ್ರ. ಲಿಪಿ ಆದ್ರೂ ಆರಂಭ ಕಾಲದ ಲಿಪಿ ನಮ್ಮ ಗಂಗರ ಲಿಪಿ ಇದ್ದಂಗೆ ಇದೆ ಪಲ್ಲವರು ಲಿಪಿ. ಅಂದ್ರೆ ಆ ನಂತರದಲ್ಲಿ ಗ್ರಾಜುಯಲಿ ಅದು ಗ್ರಂಥಲಿಪಿಯಾಗಿ ರೂಪಾಂತರ. ಗ್ರಂಥಲಿಪಿ ಅಂದ್ರೆ ಅದು ಅವ್ರದೇನಾ ತಮಿಳುನಾಡಿಂದ? ಇಲ್ಲ ಅಲ್ವಾ? ತಮಿಳುನಾಡು ಪ್ರದೇಶದಲ್ಲಿ ಸಂಸ್ಕೃತ ಬರೆಯೋದಕ್ಕೋಸ್ಕರ ಬಳಸ್ತಾ ಇದ್ದಿದ್ದು ಒಂದು ಲಿಪಿ ಅಂತ ನಾವು ಇವಾಗ ಹೇಳ್ತೀವಿ. ಅವರ ಲಿಪಿಯಲ್ಲಿ ಕಷ್ಟ ಆಗ್ತಿತ್ತು, ಅವ್ರ ಲಿಪಿ ಸಾಧ್ಯವೇ ಇಲ್ಲ, ಎಲ್ಲ ಧ್ವನಿಗಳು ಅದರಲ್ಲಿ ಇಲ್ವೇ ಇಲ್ಲ, ತುಂಬಾ ಕಡಿಮೆ ಅಕ್ಷರಗಳಿರೋದ್ರಿಂದ ಸಾಧ್ಯನೇ ಇಲ್ಲ. ಅಲ್ಲಿ ಪರ್ಯಾಯವಾಗಿ ಗ್ರಂಥಲಿಪಿನೇ ಬಳಸ್ಬೇಕು. ಬೇರೆ ಆ ಗ್ರಂಥಲಿಪಿ ಆದ್ರೂ ಹುಟ್ಟಿದ್ದ ಹೆಂಗೆ ಅಂದ್ರೆ ಆರಂಭದ ಲಿಪಿಗಳು ನಮ್ಮ ಬಾದಾಮಿ ಚಲುಕ್ಯ ಮತ್ತು ಗಂಗರ ಲಿಪಿಗಳ ತರಾನೇ ಇದೆ. ಅವರು ಅವರೆಲ್ಲ ಕಾಪರ್ ಪ್ಲೇಟ್ಗಳು ಇದೇ ಲಿಪಿ ಇಲ್ಲ. ಭಾಷೆ ಸಂಸ್ಕೃತ. ಸಾಮಾನ್ಯವಾಗಿ ಆರಂಭದ ಶಾಸನಗಳು ಅವರದ್ದು ಪ್ರಾಕೃತದಲ್ಲಿದೆ ಪಲ್ಲವರದು. ಆ ನಂತರ ಸಂಸ್ಕೃತ ಶಾಸನಗಳೇ ಜಾಸ್ತಿ ಬದಲು ಬರೆದಿರೋದು. ಆ ನಂತರದಲ್ಲಿ ತಮಿಳು ಬಹಳ ಕಡಿಮೆ. ಮತ್ತೆ ಅವ್ರು ತುಂಬಾ ಓಲ್ಡೆಸ್ಟ್ ನಮ್ದು ತಮಿಳು ಎಲ್ಲೆಲ್ಲಿಂದಲೋ ಇದೆ ಅಂತಾರಲ್ಲ, ಅವರ ಲಿಪಿ ಆಗ್ಲಿ ಭಾಷೆ ಆಗ್ಲಿ, ಅದ ಹೆಂಗೆ ಸರ್? ಇಲ್ಲ, ಲಿಪಿ ಹೇಗ್ ಬಂತು, ಲಿಪಿಗೆ ಭಾಷೆಗೂ ವ್ಯತ್ಯಾಸಗಳು ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು. ಯಾಕೆಂದ್ರೆ ಲಿಪಿನೇ ಬೇರೆ, ಭಾಷೆನೇ ಬೇರೆ. ಅಲ್ಲಿ ಲಿಪಿ ಓಲ್ಡೆಸ್ಟ್ ಅನ್ನೋದು ಏನಿದೆ ಹೇಳಕ್ ಆಗಲ್ಲ. ಅಲ್ಲಲ್ಲ, ಲಿಪಿ ತಗೊಂಡಾಗ ಪಲ್ಲವರಿಂದ ಇತಿಹಾಸ ಶುರು ಮಾಡಿದ್ರೆ ಇಲ್ಲಿನ ತರನೇ ಲಿಪಿ ಅಲ್ಲೂ ಗ್ರಾಜುಯಲ್ ಆಗಿದೆ. ಅದರಲ್ಲಿ ಮಹಾಪ್ರಾಣಗಳನ್ನ ಬಿಟ್ಬಿಟ್ಟು ಉಳಿದ ಲೆಟರ್ಗಳನ್ನ ಇವತ್ತು ಇಟ್ಕೊಂಡಿದ್ದಾರೆ ತಮಿಳಿಗೆ. ಅವಾಗ ಮೂಲ ಏನಾಯ್ತು, ಅವ್ರದ್ದು ಅನ್ನೋದು ಏನು ಉಳಿಯಲ್ಲ. ನಿಜವಾಗಲೂ ಅವ್ರದ್ದು ಲಿಪಿ ಒಟ್ಟೆಳತ್ತು ಅಂತ, ಒಟ್ಟೆಳತ್ತು ಗುಂಡಿಗ ಬರೆಯೋದು. ಅದ್ರ ನಮ್ ತರ ಅಲ್ಲ, ನಮ್ಗಿಂತ ಇನ್ನೂ ಸ್ವಲ್ಪ ವಿಚಿತ್ರವಾಗಿರ್ತದೆ. ಆ ಒಟ್ಟೆಳತ್ತಿನ ಮೂಲ ಯಾವುದು? ಬ್ರಾಹ್ಮಿನೇ. ಅದನ್ನ ಹೆಚ್ಚಿಗೆ ಬಳಸ್ತಾ ಇದ್ದಿದ್ದು ಪಾಂಡಿನಾಡಲ್ಲಿ. ಇವತ್ತು ತಮಿಳುನಾಡಲ್ಲಿ ಏನು ಲಿಪಿ ಬಳಸ್ತಾರೆ, ಇದು ಚೋಳರು ತಮ್ಮ ಕಾಲದಲ್ಲಿ ಪಾಪ್ಯುಲರೈಸ್ ಮಾಡಿದ್ರು ಲಿಪಿ. ಅಂದ್ರೆ ಇದರಿಂದ ಯಾವುದು ಗ್ರಂಥಲಿಪಿಯಿಂದ ಸಪರೇಟ್ ಮಾಡೋದು. ಗ್ರಂಥಲಿಪಿಯಿಂದ ಏನು ಬೇಕೋ ಅದು ತಗೊಂಡು ಅದೇ ಲಿಪಿಯನ್ನು ಇಡೀ ತಮಿಳುನಾಡಿಗೆ ಸ್ಪ್ರೆಡ್ ಮಾಡೋರು ಚೋಳರು. ಅವ್ರು ಯಾವಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರದಲ್ಲಿ ಬಂದು ಅವ್ರೇನ್ ಮಾಡಿದ್ರು, ಗ್ರಂಥಲಿಪಿಯನ್ನ ತಮಿಳು ಲಿಪಿಗೆ ಹೆಚ್ಚಿಗೆ ಬಳಸ್ಕೊಂಡ್ರು. ಅಂದ್ರೆ ಮಹಾಪ್ರಾಣಗಳು ಬೇಕಾಗಿಲ್ಲ, ತುಳು ಗ್ರಂಥಲಿಪಿಯಲ್ಲಿರೋ ಮಹಾಪ್ರಾಣಗಳನ್ನ ತಗಲ್ಬಿಟ್ಟು ಬೇರೆ ತಮಿಳು ಬರೆಯೋದಕ್ಕೆ ಅದನ್ನ ಯೂಸ್ ಮಾಡಿದ್ರು. ಅದನ್ನ ಎಲ್ಲಾ ಕಡೆ ಒತ್ತಾಯಪೂರ್ವಕವಾಗಲೂ ಬಳಸಿದ್ರು. ಇಡೀ ತಮಿಳುನಾಡಿನಲ್ಲಿ ಏನು ಇವತ್ತು ತಮಿಳು ಲಿಪಿ ಇದೆ ಅದು ಚೋಳರ ತಮಿಳು ಲಿಪಿ, ಚೋಳರು ಸೃಷ್ಟಿ ಮಾಡಿರೋ ತಮಿಳು ಲಿಪಿ. ಇವತ್ತಿಗೂ ಹೋಲದು ಏನಾದ್ರು ಅವ್ರ ತಮಿಳು ಲಿಪಿ ಇದ್ರೆ ಅದು ಚೋಳರ ಲಿಪಿ ಅಷ್ಟೇ, ಚೋಳರ ಲಿಪಿನೇ. ಚೋಳರೇ ಪಾಪ್ಯುಲರೈಸ್ ಮಾಡಿದ್ದು. ಅದಾದ್ರೂ ಎಲ್ಲಿಂದ ಬಂತು? ಇದರಿಂದ ಅಲ್ಲ, ಗ್ರಂಥದಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು, ಸೆಲೆಕ್ಟೆಡ್ ಲಿಪಿ ತಗೊಂಡು ಅಷ್ಟೇ, ಇನ್ನೇನಿಲ್ಲ. ಇದು ಅನುಕೂಲ ಆಗೋ ತರ, ಅವ್ರ ಭಾಷೆಗೆ ಅನುಕೂಲ ಆಗೋದು. ಇನ್ನೊಂದು ಒಟ್ಟೆಳತ್ತು ಇದೆ, ಅದನ್ನ ಅವರು ಅಷ್ಟೊತ್ತಿಗೆ ಪಾಪ್ಯುಲರೈಸ್ ಕಡಿಮೆ ಆಗೋದು, ಉಪಯೋಗ ಕಡಿಮೆ ಆಯ್ತು. 6-7ನೇ ಶತಮಾನಕ್ಕೇನೆ ಅದ್ರ ಉಪಯೋಗ ನಿಂತೋಯ್ತು. ಹೆಚ್ಚಿನ ಮಟ್ಟಿಗೆ ಪಾಂಡಿನಾಡಲ್ಲಿತ್ತು, ಪಾಂಡಿನಾಡು ಮತ್ತು ಚೇರನಾಡು ಅಂದ್ರೆ ಕೇರಳ, ಆ ಪ್ರದೇಶಗಳಲ್ಲಿ ಇತ್ತು. ಅದು ಒಂಥರ ಅಂದ್ರೆ ಸಾಮಾನ್ಯರ ಲಿಪಿ ಅಂದ್ರೆ ಒಟ್ಟೆಳತ್ತು. ಓದೋರು ಅವ್ರದ್ದು ಇವ್ರದ್ದು ಅಂದ್ರೆ ಗ್ರಂಥ. ರಾಜರು ಬೆಳೆಸ್ಕೊಂಡಿದ್ದು ತಮಿಳು ಲಿಪಿ, ಅಂದ್ರೆ ಭಾಷೆ ತಮಿಳು. ಅದಕ್ಕೆ ಗ್ರಂಥಲಿಪಿಯನ್ನು ಹಾಕಿ ಅಭ್ಯಾಸ ಮಾಡಿದ್ರು. ಗ್ರಂಥಲಿಪಿ ಅಕ್ಷರಗಳೇ ತಮಿಳು ಲಿಪಿಯಲ್ಲಿ ಆಗಿರೋದು. ಯಾವ್ದೋ ಒಂದು 4-5 ಅಕ್ಷರ ಬಿಟ್ಬಿಟ್ರೆ ಗ್ರಂಥಲಿಪಿಗೂ ತಮಿಳು ಲಿಪಿಗೂ ಏನು ವ್ಯತ್ಯಾಸ ಇಲ್ಲ. ಮತ್ತೆ ಅವರ ಒಂದು ಏನು ಕೃತಿಗಳು ಇವೆಲ್ಲ ಬರ್ದಿದಾರಲ್ಲ, ಅವೆಲ್ಲ ಯಾವ್ದ್ರಲ್ಲಿ ಬರ್ದವ್ರೆ ಸರ್? ಯಾವ ಲಿಪಿಯಲ್ಲಿ ಬರ್ದಿದ್ದಾರೆ? ಇದೇ ಲಿಪಿಯಲ್ಲಿ, ಗ್ರಂಥಲಿಪಿ ಅಂದ್ರೆ ತಮಿಳು ಲಿಪಿ ಬರ್ದಿರ್ಬಹುದು, ನನಗೆ ಗೊತ್ತಿಲ್ಲ. ಸಂಗಮ ಲಿಪಿ ಹೇಗಿತ್ತು, ಸಂಗಮ ಕಾಲದಲ್ಲಿ ನಾವು ನೋಡಿಲ್ಲ. ಇದ್ರು ನಕಲುಗಳಾಗಿ ಈ ಕಾಲಕ್ಕೆ ಬರೋ ಅಷ್ಟೊತ್ತಿಗೆ ಇವತ್ತಿನ ಲಿಪಿಯಲ್ಲೇ ಬರ್ದಿರ್ತಾರೆ. ಸಾಹಿತ್ಯದ ಬಗ್ಗೆ ಹೇಳ್ತಾರೆ. ಯಾವುದೇ ಸಾಹಿತ್ಯ ಪ್ರಾಚೀನವಾದ ಹಸ್ತಪ್ರತಿ ಉಳಿಯಲ್ಲ. 1400 ನಂತರನೇ ನಮ್ಮ ಹಸ್ತಪ್ರತಿಗಳು ಸಿಗ್ತಾ ಇರೋದು. 1400 ಹಸ್ತಪ್ರತಿಯಲ್ಲಿ ಸಂಗಮ ಸಾಹಿತ್ಯ ಏನಾದ್ರು ಇತ್ತು ಅಂದ್ರೆ ಅದು ಇವತ್ತಿನ ತಮಿಳು ಲಿಪಿಗೆ ಸ್ವಲ್ಪ ಸಮೀಪವಾದ ಯವಾಲು ಆಗಿರದೇ ಇರ್ತದೆ ಲಿಪಿಯಿಂದ. ಆಮೇಲೆ ತಮಿಳು ಲಿಪಿಯಲ್ಲಿ ಎವಾಲ್ಯೂಯೇಷನ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ, ಬೇಗ ಬದಲಾವಣೆ ಆಗಲ್ಲ. ಸುಮಾರು ಒಂದೇ ಸರ್ತಿನೇ ಅಲ್ಲ. ನೀವು ಹೊಯ್ಸಳರ ಲಿಪಿಗೂ ಕೊನೆಗೆ ಚೋಳರ ಲಿಪಿಗೂ ಏನು ಕೊನೆ ಇವತ್ತಿನ ಲಿಪಿಗೂ ಬಹಳ ವ್ಯತ್ಯಾಸ ಇಲ್ಲ. ತೀರಾ ಅರ್ಲಿಪಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಲಿಪಿ ಜಾಸ್ತಿ ಇದಿಲ್ಲ. ನೀವು
ಕಲಿಯೋಗ್ರಫಿ ಅಂದರೆ ಲಿಪಿಶಾಸ್ತ್ರ ದೃಷ್ಟಿಯಿಂದ ತಮಿಳು ಲಿಪಿ ಕಲಿಯೋದು ಈಸಿ, ಬಟ್ ಅಭ್ಯಾಸ ಮಾಡೋದಕ್ಕೆ ಪ್ರಾಕ್ಟೀಸ್ ಬೇಕು, ಭಾಷೆ ಗೊತ್ತಿರಬೇಕು. ನಿಮಗೆ ತಮಿಳು ಭಾಷೆ ಗೊತ್ತಿದ್ರೆ ಮಾತ್ರ ತಮಿಳು ಲಿಪಿಯನ್ನು ಶಾಸ್ತ್ರಗಳನ್ನು ಓದಲಿಕ್ಕಾಗ್ತದೆ. ಭಾಷೆ ಗೊತ್ತಿಲ್ಲದ್ರೆ ಓದಲ್ಲ, ಯಾಕಂದ್ರೆ ಇಲ್ಲಿ ಬರವಣಿಗೆ ಸಂಪ್ರದಾಯ ಬೇರೆ ಇದೆ. ನಾವು ಇಲ್ಲಿ ಒತ್ತಕ್ಷರನ ಕೆಳಗಡೆ ಬರಿತೀವಿ, ಅವರು ಒತ್ತಕ್ಷರನ ಪಕ್ಕದ ಬರೀತಾರೆ. ಪಕ್ಕದ ಮಾಡಿ ಅದನ್ನು ತೋರಿಸೋದಕ್ಕೆ ಪುಳ್ಳಿ ಇಡಬೇಕು ಅಂತ ಹೇಳ್ತಾರೆ ಇವತ್ತು. ಆದ್ರೆ ಶಾಸ್ತ್ರಗಳಲ್ಲಿ ಪುಳ್ಳಿ ಇಟ್ಟಿರಲ್ಲ. ಅದು ಅದು ಅನುಭವದ ಮೇಲೆ ಅಡ್ಜಸ್ಟ್ ಮಾಡ್ಬೋ. 2 ಅಕ್ಷರ ಆಗಿದ್ರೆ ಒಂದು ಅರ್ಧ ಅಕ್ಷರ ಇರ್ಬೋದು ಅಂತ ತಿಳ್ಕೊಂಡು ಅಭ್ಯಾಸದ ಮೇಲೆ, ಅದು ಅನುಭವದ ಮೇಲೆ. ಈಗ ಶಾಸನದ ಪೆಲಿಯೋಗ್ರಫಿಸ್ಟ್, ತಮಿಳು ಪೆಲಿಯೋಗ್ರಫಿಸ್ಟ್ ಆಗ್ಬೇಕಾದ್ರೆ ತಮಿಳು ಭಾಷೆ ಚೆನ್ನಾಗಿ ಗೊತ್ತಿರಬೇಕು, ಇಲ್ಲವರೆ ಕಷ್ಟ ಆಗ್ತದೆ. ಅಕ್ಷರಗಳು ಸುಲಭ, ನೀವು ಕಲ್ತ್ಕೊಬೋದು, ನಾವು ಯಾರಾದ್ರೂ ಕಲ್ತ್ಕೊಬೋದು, ಅಷ್ಟು ಕಡಿಮೆ ಅಕ್ಷರಗಳಿದೆ. ಬಟ್ ಅವರು ತುಂಬಾ 24 ಎಷ್ಟು ಅಕ್ಷರ ಇರೋದು, ಮತ್ತೆ 256 ಸೇರಿಸ್ತಾರೆ ಹೇಳ್ತಾರಲ್ಲ ಸರ್. ಅದು ಏನಂದ್ರೆ ಕಾಗುಂತ ಸೇರಿ ಹೇಳ್ಬಿಡ್ತಾರೆ, ಹಂಗೆ ಆ ತರ ಬೂಸ್ಟ್ ಮಾಡಿರ್ತಾರೆ ಹುಡುಗರಿಗೆ ಹೇಳ್ಕೊಡುವಾಗ. ಇವಾಗ ನಾವೆಲ್ಲ 50 ಅಕ್ಷರ ಅಷ್ಟೇ ಕನ್ನಡದಲ್ಲಿ, ಆದ್ರೆ ನಾವು ಇನ್ನೂ ಗ್ರೇಟ್ ಅನ್ಬೇಕಾದ್ರೆ ಏನ್ ಮಾಡ್ಬೇಕು, ಕಾಗುಂತನೂ ಸೇರಿಸಿ ಎಲ್ಲ ಸೇರಿಸಿ ಓದ್ತಾ ಇರ್ತಾರೆ. ಅಕ್ಷರ ಹೇಳಲ್ಲ, ಕಾಗುಂತ ಹೇಳ್ತಾರೆ. ಅದು ಅವ್ರು ಪ್ರೈಮರಿ ಸ್ಕೂಲ್ ನಲ್ಲಿ ಪಾಠನೇ ಆಗಿರ್ತಾರೆ. ಕಾಗುಣಿತವನ್ನು ಸೇರಿ ಅವ್ರ ಅಕ್ಷರ ಹೇಳ್ತಾರೆ. ಹಂಗಾಗಿ ಅವ್ರು 256 ಕೌಂಟ್ ಮಾಡ್ತಾರಲ್ಲ, ಅಷ್ಟೇ ಧ್ವನಿ ಇರೋದು. ಒತ್ತಕ್ಷರನ ಬಿಟ್ಬಿಡ್ಬೇಕು ನಾವು ಅಷ್ಟೇ. ನಮ್ಮಲ್ಲಿ ಎಷ್ಟಿದಾವೆ ಸರ್ ಹಂಗ್ ಲೆಕ್ಕ ಹಾಕಿದ್ರೆ? ನಾವು ಲೆಕ್ಕ ಹಾಕಿಲ್ಲ ಅನ್ಸುತ್ತೆ. ಇಲ್ಲ, ಲೆಕ್ಕ ಹಾಕೊಳ್ಳಿ. ಈಗ ಸ್ವರಗಳು ಎಷ್ಟಿದೆ ಸರ್? 16, 18, 14 ಎಷ್ಟಿದೆ? ಈ ಊರು 14 ಇಂಟು ನಂಬರ್ ಆಲ್ಫಾಬೆಟ್, ವರ್ಗೀಯ ಮತ್ತು ಅವರ್ಗೀಯ ಇಂಟು ಹಾಕ್ಬಿಟ್ಟು 14 ಹಾಕಿ ಅಷ್ಟಕ್ಷರ ಅಷ್ಟೇ. ಇನ್ನು ಅವ್ರದ್ದು ಆ ಅಕ್ಷರ ಅಷ್ಟು ಕಡಿಮೆ ಇದೆಯಲ್ಲ, ಕಾನ, ಚಾನ, ಟಾನ, ತಾನ, ಪಾಮ ಅಷ್ಟೇ. ನಾವು 25 ಅಕ್ಷರ ಬಗೆಯವರಲ್ಲಿ ಅವ್ರ 10 ಅಕ್ಷರ ಬರೀತಾರೆ, ಅಲ್ಲೇ ಕಡಿಮೆ ಆಗೋದು ಅವ್ರ ಅಕ್ಷರ. ನಂಗೆ ಜನರಲ್ ಆಗಿ ಈಗ ಅವ್ರು ಹಳೇದು ಎಲ್ಲದಕ್ಕೂ ನಮ್ದೇ ಹಳೇದು ಅಂತ ಪ್ರತಿಪಾದಿಸ್ತಾರಲ್ಲ. ನಮ್ದು ಅಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಸಂಪೂರ್ಣವಾಗಿ ಬದಲಾಗಿದೆ. ನಾವು ಅಷ್ಟು ಎವಾಲ್ವ್ ಆಗ್ಬಿಟ್ಟಿದೀವಿ, ಇಡೀ ಭಾಷೆನ ರೆಡಿ ಮಾಡ್ಕೊಂಡು ಬೇರೆನೇ ಆಗಿದೆ ಅವತ್ತಿಗೆ ಕಂಪೇರ್. ಭಾಷೆಗೂ ಲಿಪಿಗೆ ಸಂಬಂಧ ಲಿಪಿ ಸಂಪೂರ್ಣವಾಗಿ ಬೇರೆ ಆಗೋಗಿದೆ ಅಲ್ವಾ ಸರ್? ನಮಗೆ ಬ್ರಾಹ್ಮಿ ಗ್ರಾಜುಯಲ್ ಬದಲಾವಣೆ. ಯಾಕಂದ್ರೆ ಅವ್ರದ್ದೆಲ್ಲ ಹತ್ತತ್ರ ಓಲೋ ತರನೇ ಇದೆ. ಇನ್ನು ಹಂಗೆ ಓಲೋ ತರ ಇದೆ ಅಂದ್ರೆ ಅವ್ರದ್ದು ಎವಾಲ್ವ್ ಆಗಿಲ್ಲ ಅಂತ ಹಂಗ ಲೆಕ್ಕ ಮಾಡಬಾರ್ದು. ಅದು ಬರವಣಿಗೆ ಅವ್ರಿಗೆ ಹೆಂಗ್ ಈಸಿನೋ ಹಂಗಾಗ್ತದೆ, ಅಕ್ಷರಗಳು ಹೆಂಗ್ ಬದಲಾಗ್ತದೆ ಅನ್ನೋದು ಅದು ಬೇರೆ ಶಾಸ್ತ್ರ. ಅಕ್ಷರಗಳು ಇವಾಗ ಬ್ರಾಹ್ಮಿಯಿಂದ ಕನ್ನಡ ಬಂತು, ಅಥವಾ ಬೇರೆ ಎಲ್ಲಾ ಭಾಷೆಗಳು, ಭಾರತದ ಭಾಷೆಗಳು ಬಂತು, ಉತ್ತರದಲ್ಲೂ ಬಂತು ಅದೇನೆ. ಆದ್ರೆ ಉತ್ತರ ಲಿಪಿಗಳೇ ಒಂಥರ ಇದೆ, ದಕ್ಷಿಣ ಲಿಪಿಗಳೇ ಒಂಥರ ಇದೆ. ಯಾಕೆ? ಅದ್ರಲ್ಲಿ ಕನ್ನಡ ಮತ್ತೆ ಯಾಕೆ? ದಕ್ಷಿಣದ ಲಿಪಿಗಳೆಲ್ಲ ಸ್ವಲ್ಪ ಗುಂಡ್ಗ ಇದೆ. ಕನ್ನಡ, ತೆಲುಗು ಗ್ರಂಥ ಯಾವುದೇ ತಗೊಂಡ್ಲು ಗುಂಡ್ಗ ಇದೆ. ಮಲಯಾಳಂ ಇವೆಲ್ಲ. ಉತ್ತರ ಲಿಪಿಗಳು ಉದ್ದಿದೆ. ಯಾಕೆ? ಅವರು ಬಳಸೋ ಮೆಟೀರಿಯಲ್ ಬೂರ್ಜ ಪತ್ರನ ಬರವಣಿಗೆಗೆ ಬಳಸ್ತಾರೆ. ಬೂರ್ಜ ಪತ್ರದಲ್ಲಿ ಮಸಿಯಲ್ಲಿ ಬರೀತಾರೆ. ಮಸಿಯಲ್ಲಿ ಬರೆದಾಗ, ಮಸಿ ಅದ್ದಿ ಬರೆದಾಗ ಅದು ಸ್ವಲ್ಪ ಕೆಳಗೆ ಸೋರೋದು ಅಥವಾ ಅಗಲ ಆಗೋದು ಏನಾದ್ರು ಇರ್ತಾರೆ. ಬೂರ್ಜ ಪತ್ರ ಅಗಲ ಆಗೋದು ಎಲ್ಲ ಇರ್ತದೆ. ಅದರಿಂದನೇ ಅಕ್ಷರ ಸ್ಪ್ರೆಡ್ ಆಗ್ತದೆ. ನಾವು ಇಲ್ಲಿ ತಾಳೆಗರಿ ಮೇಲೆ ಮಸಿಯಲ್ಲಿ ಬರಿತಾ ಇರಲಿಲ್ಲ. ಮಸಿಯಲ್ಲಿ ಬರೆದಿರೋ ಸಿಕ್ಕಿವೆ, ಆದರೆ ಬರವಣಿಗೆಗೆ ಅಷ್ಟಿರ್ಬೋದು. ಕೊರಿತಾ ಇದ್ರು, ತೊಗಟೆ ಇಲ್ಲ, ಅದನ್ನ ಕಂಠ ಅಂತ ಕರೀತಾರೆ. ಕಂಠದಿಂದ ಕೊರಿತಾ ಇದ್ರು, ಕೊರೆದು ಆಮೇಲೆ ಕಪ್ಪು ಮಸಿ ಹಚ್ತಾರೆ. ಪರ್ಮನೆಂಟ್ ಆಗಿ ಇರ್ತದೆ. ಒಂದು ಸರ್ತಿ ಬರೆದು ಬಿಟ್ರೆ ಅದು ಏನು ಮಾಡಲ್ಲ. ನಮ್ಮ ಹಸ್ತಪ್ರತಿಗಳೆಲ್ಲ ಇರೋದು ಹಂಗೇನೆ, ಕೊರೆದಿರೋದು. ಬರೀ ಅದು ತಾಳೆಗರಿನ ಬಳಸ್ತಾರೆ. ಆ ತಾಳೆಗರಿನ ಬಳಸ್ಬೇಕಾದ್ರೆ ಅದನ್ನ ತಾಳೆಗರಿ, ಈ ಇದಕ್ಕೆ ತಾಳೆಗರಿ ಬರ್ತದೆ, ಅದನ್ನ ಸೀಸನ್ ಮಾಡಿ ಏನೇನೋ ಪ್ರೊಸೆಸ್ ಎಲ್ಲ ಇದೆ. ಅದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಅದನ್ನೆಲ್ಲ ಇದು ಮಾಡಿ ಮಾಡ್ತಾರೆ. ಅದು ಪ್ರೋಸೆಸ್ ಇದೆ. ಅದರ ಮೇಲೆ ಬರೆಯೋದು ಕಂಠದಲ್ಲಿ ಬರೆಯೋದು ಒಂದು ಕಲೆ. ಯಾಕೆಂದ್ರೆ ಎರಡೂ ಕಡೆ ಬರೀತಾರೆ, ಆ ಕಡೆ ಈ ಕಡೆ ಎರಡೂ ಕಡೆ ಉಪಯೋಗಿಸ್ತಾರೆ. ಅಂದ್ರೆ ಈ ಕಡೆ ಜೋರಾಗಿ ಬರೆದ್ರೆ ಆ ಕಡೆ ಕಾಣಿಸ್ಬಿಟ್ರೆ ಆಗಲ್ಲ. ಅದಕ್ಕೆ ಒಂದು ಅಭ್ಯಾಸ ಇದೆ. ಕಂಠದಲ್ಲಿ ಬರೆಯೋದು ಒಂದು ಪ್ರಾಕ್ಟೀಸ್. ಕಂಠ ಅಂದ್ರೆ ನಮ್ಮ ದಬ್ಳ ಇರುತ್ತಲ್ಲ, ಸೂಜಿ ತರ ಶಾರ್ಪ್ ಆಗಿರ್ತದೆ. ಅದ್ರಲ್ಲಿ ಬರೆಯೋದೇ ಒಂದು ಪ್ರಾಕ್ಟೀಸ್. ಏನು ಆಗ ನಮ್ಮಲ್ಲಿ ಬರೆದ್ರೆ ಏನಾಗ್ತದೆ ಅಂದ್ರೆ, ಕಂಠದ ಮೇಲೆ ನೇರವಾಗಿ ಬರೆಯಕ್ಕಾಗಲ್ಲ, ಸ್ವಲ್ಪ ಗುಂಡಾಗೆ ಬರೀಬೇಕು. ಗುಂಡು ಅಕ್ಷರ ಗುಂಡಾಗೆ ಬರೀಬೇಕು. ಆವಾಗ ಅನಿವಾರ್ಯವಾಗಿ ನಮ್ಮ ಕನ್ನಡ ಆಗಲಿ, ತಮಿಳಾಗ್ಲಿ, ಈವನ್ ಗ್ರಂಥ ಆಗಲಿ, ಎಲ್ಲಾ ಲಿಪಿಗಳು ಗುಂಡಾಗಿರೋದು ಅದೇ ಕಾರಣ. ಅದನ್ನು ನೋಡ್ಕೊಂಡು ಶಾಸನ ಬರೀತಾರೆ ಕಲ್ಲು ಮೇಲೆ, ಅವು ಗುಂಡಾಕ್ಷರ ಇರ್ತದೆ. ಮುಂದೆ ಅದನ್ನ ನೋಡ್ಕೊಂಡು ಇನ್ನೂ ಬರೆಯುವಾಗ ಇನ್ನು ಸ್ವಲ್ಪ ಗುಂಡಾಗ್ತದೆ. ಕಲ್ಲಾಗಿದೆ ಹೋಗ್ತದೆ. ಹಂಗೆ ಇದು ಅಲ್ಲದೆ 3 ಕಾರಣ ಇರ್ತದೆ ಲಿಪಿ ಬದಲಾವಣೆಗೆ. ಅಕ್ಷರಗಳನ್ನ ಬರೆಯೋ ಮೆಟೀರಿಯಲ್,
ಇನ್ನೊಂದು ಅಕ್ಷರಗಳನ್ನು ಗುಂಡಾಗಿ ಬರಿಬೇಕು ಅನ್ನೋ ಆ್ಯಟಿಟ್ಯೂಡು. ಅದನ್ನು ಅಲಂಕಾರವಾಗಿ ಬರಿಬೇಕನ್ನೋ ನಿಧಾನವಾಗಿ ಸ್ವಲ್ಪ ಡೆಕೋರೇಟಿವ್ ಬರೀತಾನೆ. ಇನ್ನೊಂದು ವೇಗವಾಗಿ ಬರೆಯೋದು, ಬೇಗ ಬೇಗ ಬರೀಬೋದು, ಸುಲಭ ಆಗಬೇಕು, ಸುಲಭ ಆಗೋದು. ಬೇಗ ಬೇಗ ಬರೆಯುವಾಗ ಏನಾಯ್ತದೆ, ಒಂದಕ್ಷರ ಕುಡ್ಕೋಬೋದು. ಆ ಬೇಗ ಬೇಗ ಬರೆಯೋದೇ ನಮ್ಮ ಕನ್ನಡ ಅಕ್ಷರಗಳು ಗುಂಡು ಗುಂಡಾಗಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು. ಕ ಅನ್ನೋದು ಬರೀ ಕ್ರಿಸ್ಮಸ್ ಎಕ್ಸ್ ತರ ಬಿಡಿ ಬಿಡಿ ಅಕ್ಷರಗಳಲ್ವಾ, ಎಲ್ಲ ಬಿಡಿ ಬಿಡಿ ಎಕ್ಸ್ ತರ ಇರ್ತದೆ. ಅದನ್ನ ಬೇಗ ಬರಿಬೇಕಾದ್ರೆ ಏನ್ ಮಾಡ್ತೀರಿ, ಎಕ್ಸ್ ಬರಿಬೇಕಾದ್ರೆ ಒಂದ್ ಗೆರೆ ಹೇಳ್ತೀರಿ, ಹಿಂಗೆ ಹೇಳ್ತೀರಿ. ಬೇಗ ಬರೀಬೇಕಾದ್ರೆ ಹಿಂಗ ಹಾಕಿ ಹಿಂಗೆ ಎಳೆದು ಹಿಂಗ್ ಮೇಲೆ ಹಿಂಗೆ ಎಳೆದ ಮೇಲೆ ಅಡ್ಡ ಗೆರೆ ಎಳೆದಿರ್ತೀರಿ, ಅಡ್ಡ ಗೆರೆ ಹಾಕ್ಬಿಟ್ಟು ಉದ್ದ ಗೆರೆ ಹಾಕ್ತೀರಿ, ಉದ್ದ ಗೆರೆ ಹಾಕಿ ಅಡ್ಡ ಗೆರೆ ಎಳೆಯೋದಕ್ಕೆ ಮೇಲಕ್ಕೆ ಕೈ ಸ್ವಲ್ಪ ಕ್ರಾಸ್ ಆಗ್ತದೆ. ಅದೇನಾಯ್ತು, ಕ್ರಾಸ್ ಆಗಿ ಆಗಿ ಮೇಲೆ ಸೇರ್ಕೊಂಡು ಕೆಳಗಡೆ ಭಾಗ ಗುಂಡಾಗ್ಬಿಡ್ತು ಕಕಾರದಲ್ಲಿ. ಅದೇ ತರ ಮೇಲಿಂದ ಇನ್ನೊಂದು ಗುಂಡಾಯ್ತು. ಗುಂಡು ಗುಂಡುಗ ಬರೆಯೋದ ಅಂದ್ರೆ ತಾಳೆಗರಿಯಲ್ಲಿ ಬೇಗ ಬೇಗ ಬರೆಯಕ್ ಹೋದಾಗ ಏನ್ ಬಂತು ಅದನ್ನೇ ಅದು ಮುಂದೆ ಅದನ್ನ ನೋಡ್ಕೊಂಡು ಅದನ್ನು ಆಗಿದೆ ಅಂತ ಅವ್ರಿಗೆ ನಂಬಿಕೆ ಅಲ್ಲ. ಓ ಹಿಂಗಿದ್ಯಾ ನೋಡ್ಕೊಂಡ್ ಬರೆಯೋದು. ಯಾಕಂದ್ರೆ ಕಲ್ ಮೇಲೆ ಕೆತ್ತೋನು ಅವನಿಗೇನು ಅಕ್ಷರ ಬಂದಿರ್ಬೇಕು ಅಂತ ರೂಲ್ ಏನಿಲ್ಲ. ಅವ್ನಿಗೆ ಚಿತ್ರ ಬರೆಯೋನು ಅಷ್ಟೇ. ಇದು ಹೆಂಗ್ ಬರ್ತಿದ್ಯೋ ಹಂಗೆ ಚಿತ್ರ. ನೀವು ಹಿಂಗ ಕ್ರಾಸ್ಗೆ ಹೋಗಿದ್ರೆ ಅದ್ರೂ ಅವ್ನು ಬರೀತಾರೆ. ಹಂಗಾಗ್ಬಿಟ್ಟು ಅದ್ರ ನೋಡ್ಕೊಂಡು ಮತ್ತೆ ಮತ್ತೆ ಬರ್ತದೆ. ಈ ತರನು ಎವಾಲ್ವ್ ಆಗಿ ಹಾಗೇನೆ ಎವಾಲ್ವ್ ಆಗಿರೋದು. ಈ ತರನೇ ಅಲ್ಲ, ಎವಾಲ್ವ್ ಆಗಿರೋದೇ ಬರವಣಿಗೆ ಬುಧ. ಬರವಣಿಗೆಯನ್ನು ವೇಗವಾಗಿ ಬರಿಬೇಕು, ಸುಂದರವಾಗಿ ಬರಿಬೇಕು. ಅದರಲ್ಲಿ ಅವನಿಗೆ ಯಾವ್ದು ಸರಿ ಅನ್ಸುತ್ತೆ ಸರಿ ಅನ್ಸೋದು ಅದೇ ಬೇಗ ಬರೆಯುವ ಅವರ ಸ್ಕಿಲ್ ಮೇಲೆ ಹೋಗ್ತದೆ. ಅದಕ್ಕೆ ಎಲ್ಲ ಹಸ್ತಪ್ರತಿಗಳು ಒಂದೇ ತರ ಲಿಪಿಯಲ್ಲಿರಲ್ಲ. ಒಂದೇ ಕಾಲದಲ್ಲಿ ಬರೆದಿದ್ರು ಕೂಡ ಬೇರೆ ಬೇರೆ ಲಿಪಿಕಾರರು ಬೇರ್ತಾರೆ. ಆ ಥರ ಲಿಪಿ ಬರೆಯೋದಕ್ಕೆ ಆ ಕಾರಣಗಳೆಲ್ಲ ಇರ್ತೈತೆ. ಅದು ಬಹಳ ಮುಖ್ಯ. ಅದೇನೇ ಲಿಪಿ ಬರವಣಿಗೆ. ನಮ್ಮ ಭಾರತದ ಎಲ್ಲ ಲಿಪಿಗಳು ಹಾಗೇನೆ ಬೆಳೆದಿರೋದು. ಎಲ್ಲಿ ಬೂರ್ಜು ಪತ್ರ ಬಳಸ್ತಾರೋ ಅಲ್ಲಿ ಸ್ವಲ್ಪ ಆ ಕಡೆ ಆಗ್ತದೆ. ಎಲ್ಲಿ ತಾಳೆಗರಿ ಇನ್ಕ್ಲೂಡಿಂಗ್ ನಮ್ಮ ಕಳಿಂಗ ಪ್ರದೇಶದಲ್ಲೂ ತಾಳೆಗರಿ ಬಳಸ್ತಾರೆ. ಅಲ್ಲೆಲ್ಲ ಅಕ್ಷರ ಗುಂಡಿದೆ. ಅಷ್ಟೇ ಅಲ್ಲ, ತಮಿಳಿನ ಒಂದು ಅಕ್ಷರಗಳಿಗೆ ಒಟ್ಟೆಳುತ್ತಂತೆ ಕರೀತಾರೆ, ಗುಂಡಕ್ಷರ ಅಂತಲೇ ಕರೀತಾರೆ. ಒಟ್ಟು ಅಂದ್ರೆ ಗುಂಡು ಅಂತ, ಒಟ್ಟಕ್ಷರ ಅಂತ. ಅವರ ಪ್ರಾಚೀನವಾದ ರಿಯಲ್ ತಮಿಳ್ ಲಿಪಿ ಅಂದ್ರೆ ಒಟ್ಟೆಳುತ್ತು, ದುಂಡಕ್ಷರಗಳೇ. ಅದೇ ಅವ್ರು ಬಳಸ್ತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಬಹಳ ವರ್ಷ ಉಪಯೋಗನೇ ಆಗ್ಲಿಲ್ಲ ಅದು. ಇವಾಗ ದುಂಡಿ ದುಂಡೆ ಅದು. ಕೆಲವು ಪ್ರಿಂಟಿಂಗ್ ಬಂದ್ಮೇಲೆ ಏನಾಗ್ತೈತೆ, ಅಲಂಕಾರಿಕವಾಗಿ ಪಾಂಟ್ಗಳನ್ನ ಮಾಡಿಕೊಡ್ತಾರೆ. ಅಷ್ಟು ದುಂಡೆ ಅದು. ಅವರು ವೇಗವಾಗಿ ಹಳಬರನ್ನ ಏನಾದ್ರು ಬರೆವಣಿಗೆ ಕೇಳಿ ಪಕ್ಕದಾಗ ಒಳ್ಳೆ ಬರ್ಕೊಂಡು ದುಂಡೆ ಅಕ್ಷರಗಳು. ತಳೆಗರಿ ಮೇಲೆ ಯಾರು ಬರೀತಾರೋ ಅದೆಲ್ಲ ದುಂಡೆ ಆಗಿರ್ತದೆ. ಅದನ್ನ ನೋಡ್ಕೊಂಡ್ ಬರೆಯೋರು ಆಗುತ್ತೆ ಅಷ್ಟೇ, ಇನ್ನೇನು ಆಗಿರಲ್ಲ. ವಿಜಯನಗರ ಅರಸರು ರೂಲ್ ಮಾಡಿದ್ದು ಕರ್ನಾಟಕ ಸಾಮ್ರಾಜ್ಯನೇ. ಎಲ್ಲಾ ರಾಜರು ಇದನ್ನು ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದ್ ಕಡೆ ಒಪ್ಕೊಂಡಿದ್ದಾರೆ. ಆದ್ರೆ ಇತಿಹಾಸಕಾರರು ಮಾಡ್ತಾ ಇರೋ ತಪ್ಪಷ್ಟೇ. ಮಹಾರಾಜರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸಂಸ್ಕೃತ ಅದು ಇದು ಅಮರನ ಪ್ರೈಮರಿ ಸ್ಕೂಲ್ ಇರ್ತಾ ಇದ್ರು, ಅಮರಕೋಶ. ಮಲಯಾಳಂನಲ್ಲಿ 60% ಸಂಸ್ಕೃತ ಪದಗಳಿದೆ. ಕನ್ನಡದಲ್ಲಿ ಹತ್ತತ್ರ 40-50% ಸಂಸ್ಕೃತ ಪದಗಳಿದೆ. ತೆಲುಗಿನಲ್ಲಂತೂ 60 ಹೋದ್ರೂ ಆಶ್ಚರ್ಯ ಏನಿಲ್ಲ. ಅಲ್ಲಿ ತಮಿಳಿನಲ್ಲಿ ಸ್ವಲ್ಪ ಕಡಿಮೆ ಇದೆ. ನಮ್ಮ ಬಾದಾಮಿ ಚಾಲುಕ್ಯರ ಮೊದಲನೇ ವಿಕ್ರಮಾದಿತ್ಯನ ರಾಜಸಿಂಗೇಶ್ವರ ದೇವಸ್ಥಾನದಲ್ಲಿರೋದೆ. ಶಾಸ್ತ್ರ ತುಂಬಾ ದೊಡ್ಡದಲ್ಲ, ಕ್ಲಿಯರ್ ಆಗಿ ಹೇಳ್ತಾರೆ. ಕಂಚಿಯನ್ನ ಗೆದ್ದು ರಾಜಸಿಂಗೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಆಭರಣಗಳನ್ನ ನೋಡಿ ಮತ್ತೆ ಅದಕ್ಕೆ ವಾಪಸ್ ಕೊಟ್ಟಿದ್ದ ವಿಷಯ ಹೇಳ್ತಾರೆ ಅಷ್ಟೇ. ವಿಜಯ ಸ್ತಂಭಗಳನ್ನು ಸ್ಥಾಪನೆ ಮಾಡಿದ್ವಿ ಅಂತ ರಾಷ್ಟ್ರಕೂಟರು ಹೇಳ್ತಾರೆ. ಅದೇ ತರನೇ ವಿಜಯನಗರದ ಹೆಸರು ಹೇಳ್ತಾರೆ. ಇವರು ವಿಜಯನಗರ ಹೇಳ್ತಾರೆ, ಹೊಯ್ಸಳರು ಹೇಳ್ತಾರೆ. ಆ ವಿಜಯ ಸ್ತಂಭಗಳು ಸಿಕ್ಕಿಲ್ಲ ನಮ್ಗೆ, ಅಂದ್ರೆ ನಾಶ ಮಾಡಿದ್ದಾರೆ ಅಂತಾನೆ ಅರ್ಥ.